ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ 9 ತಾರೀಕಿಗೆ ನಡೆಯುವಂಥ BS ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮದ ಕುರಿತು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿಕೊಡಲಿರುವವರು ಮಂಡಲ ಅಧ್ಯಕ್ಷರಾದ ಜಗದೀಶ್ವರ ಕೋತಬೇಲ್, ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದಟ್ಟು, ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಗಟ್ಟಿ, ಅದೇ ರೀತಿ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೋಹನ್ ರಾಜ್ ಕೆ ಆರ್. ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರು ತೆಗೆದುಕೊಳ್ಳಲು ಕೇಳ್ತಿದ್ದೇನೆ. ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ BSY ಅಭಿಮಾನೋತ್ಸವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕೋದ್ಯಮ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹಾಗೆ ನಮ್ಮ ಮಂಗಳೂರು ಮಂಡಲದ BJP ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾ, ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ BSY ಅಭಿಮಾನೋತ್ಸವ. ಯಡಿಯೂರಪ್ಪರ ಅಭಿಮಾನೋತ್ಸವ ಯಾಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಮಾಡದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕರ್ನಾಟಕದ ರಾಜಕೀಯ ಮುಖಂಡರಲ್ಲೇ ಅತ್ಯಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಂದರೆ ಅದು ಯಡಿಯೂರಪ್ಪ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆಯಾಗುವಂಥ ಒಂದು ವಿಷಯ. ಯಡಿಯೂರಪ್ಪನವರು ತನ್ನ ರಾಜಕೀಯ ಜೀವನದಲ್ಲಿ ತನ್ನ ಸ್ವಾರ್ಥವನ್ನು ಮರೆತು ತನ್ನ ಬಾಲ್ಯ ಜೀವನದಿಂದಲೂ ಈ ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ಜೀವನವನ್ನು ಮುಡಿಪಾಗಿ ಇಟ್ಟವರು. ಇವರ ನೇತೃತ್ವದಲ್ಲಿ ತಳಮಟ್ಟದಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಬೆಳೆದು ಬಂದ ರೀತಿ ನೋಡಿದರೆ ನಮಗೆಲ್ಲರಿಗೂ ಒಂದು ನಮ್ಮ ರಾಜಕೀಯ ಜೀವನಕ್ಕೆ ಅತ್ಯುತ್ತಮವಾದ ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಅಂಥ ಧೀಮಂತ ವ್ಯಕ್ತಿ ಮೊದಲ ಬಾರಿ ಶಾಸಕರಾಗಿ ಈ ಕರ್ನಾಟಕ ರಾಜ್ಯದ ಇಡೀ ಮೂಲೆಗಳನ್ನು ಸಂಚರಿಸಿ ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಡಳಿತಕ್ಕೆ ತರುವಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದವರು ಯಡಿಯೂರಪ್ಪನವರು. ಅವರು ನೀಡಿದಂತಹ ಯೋಜನೆಗಳನ್ನು ಇವತ್ತು ನೋಡಿದಾಗ ಯಾವ ಮುಖ್ಯಮಂತ್ರಿ ಕೂಡ ಅಂತಹ ಒಂದು ಒಳ್ಳೆಯ ಯೋಜನೆಯನ್ನು ನೀಡಲು ಇಷ್ಟರವರೆಗೆ ಕೂಡ ಸಾಧ್ಯವಾಗಿರಲಿಲ್ಲ. ರೈತರಿಗೆ ಬೇಕಾಗುವಂತಹ ವ್ಯವಸ್ಥೆಗಳು, ಕೈಗಾರಿಕೋದ್ಯಮಿಗಳಿಗೆ ಬೇಕಾಗುವಂಥ ವ್ಯವಸ್ಥೆಗಳು, ಬಡವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬ ಜನರಿಗೆ ಕೂಡ ತನ್ನ ಸೌಲಭ್ಯವನ್ನು ನೀಡಿದಂತಹ ಒಬ್ಬ ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪನವರು. ನಿಜವಾಗಿಯೂ ರೈತರು ಕೂಡ ಅವರನ್ನು ಜೀವಮಾನದಲ್ಲಿ ಮರೆಯದಂತಹ ಬೆಳೆಗಳಿಗೆ ಬೇಕಾದಂತಹ ವಿದ್ಯುತ್ ಶಕ್ತಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ನೀಡಿದಂತಹ ಒಬ್ಬರು ವ್ಯಕ್ತಿ. ಹಾಗೆ ಪ್ರತಿಯೊಂದು ವರ್ಗದ ಜನರನ್ನು ಕೂಡ ಒಟ್ಟಾಗಿ ಕಂಡಂತಹ ಒಬ್ಬ ಧೀಮಂತ ವ್ಯಕ್ತಿಯ ಆ ಒಂದು ಅಭಿಮಾನೋತ್ಸವ ಈಗ ದಾವಣಗೆರೆಯಲ್ಲಿ ಬರುವ ತಾರೀಕು 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿದೆ. ತಾರೀಕು 9ರಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಷ್ಟೋ ಮಂದಿ ಫಲಾನುಭವಿಗಳು ಯಡಿಯೂರಪ್ಪನವರಿಂದ ಪಡೆದುಕೊಂಡವರಿದ್ದಾರೆ. ರೈತರಾಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಯಡಿಯೂರಪ್ಪರಿಂದ ಒಂದು ಫಲಾನುಭವಿಗಳಾದಂಥ ಎಲ್ಲರೂ ನಾಡದು ನಡೆಯುವಂಥ 9 ಗಂಟೆಯ 9 ತಾರೀಕಿಗೆ ಚಿತ್ರದುರ್ಗದಲ್ಲಿ ನಡೆಯುವಂತಹ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತಾ, ಆ ಅಭಿಮಾನೋತ್ಸವಕ್ಕೆ ನಮ್ಮ ಕೇಂದ್ರ ಗೃಹ ಸಚಿವರಾದಂತಹ ನಮ್ಮೆಲ್ಲರ ನಾಯಕರಾದಂತಹ ಅಮಿತ್ ಶಾ ಕೂಡ ಭಾಗವಹಿಸಲಿದ್ದಾರೆ. ಎಲ್ಲರೂ ನಮ್ಮ ಮಂಗಳೂರು ಮಂಡಲದ ಪ್ರತಿ ಮೂಲೆಗಳಿಂದ ಪಕ್ಷದ ಕಾರ್ಯಕರ್ತರು ಹಾಗೂ ನಾಗರಿಕ ಬಂಧುಗಳು ಈ ಒಂದು ಅಭಿಮಾನೋತ್ಸವದಲ್ಲಿ ಪಾಲ್ಗೊಂಡು ಈ ಅಭಿಮಾನೋತ್ಸವವನ್ನು ಯಶಸ್ವಿಯಾಗಿ ನಮ್ಮ ಕ್ಷೇತ್ರದ ಒಂದು ಕೊಡುಗೆಯನ್ನು ನಮ್ಮ ಯಡಿಯೂರಪ್ಪನವರಿಗೆ ಎಲ್ಲರೂ ಹೋಗಿ ಅಲ್ಲಿ ಒಂದು ಶುಭಾಶಯ ನೀಡುವ ಮೂಲಕ ಆಚರಿಸಬೇಕೆಂದು ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಬಂಧುಗಳು ಕೂಡ ನಮಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ, ಎಲ್ಲರೂ ಕೂಡ ನಾವೆಲ್ಲರೂ 9 ತಾರೀಕಿಗೆ ಚಿತ್ರದುರ್ಗಕ್ಕೆ ಆ ಯಡಿಯೂರಪ್ಪನ ಕಾರ್ಯಕ್ರಮಕ್ಕೆ ಹೋಗುವಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.
ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ, ಈಗಾಗಲೇ ನಮ್ಮ ಮಂಗಳೂರು ಮಂಡಲ ಭಾಜಪದ ಅಧ್ಯಕ್ಷರು ಜಗದೀಶ ಲೋಕವೇತಬಲ್ರವರು 9ನೇ ತಾರೀಕಿನಂದು ಚಿತ್ರದುರ್ಗದಲ್ಲಿ ನಡೆಯಲಿರತಕ್ಕಂಥ BSY ಅಭಿಮಾನೋತ್ಸವದ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಬೂಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪರವರು ಕಳೆದ 50 ವರ್ಷಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಜನಮಾನಸದಲ್ಲಿ ತೆರೆದಿಡತಕ್ಕಂಥ ಕೆಲಸ ಕಾರ್ಯವನ್ನು ನಾಡಿದ್ದು ಚಿತ್ರದುರ್ಗದಲ್ಲಿ 9ನೇ ತಾರೀಕು ಚಿತ್ರದುರ್ಗದ ಮಾದಾರ ಚೆನ್ನಮಲ್ಲಸದ ಸ್ವಾಮೀಜಿಗಳ ಮಠದ ಆ ಮೈದಾನದಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಹಳ ಮುಖ್ಯವಾಗಿ BS ಯಡಿಯೂರಪ್ಪನವರು ಇವತ್ತು ಜನರಿಗೆ ಒಂದು ಒಳ್ಳೆಯ ಜನ ಮೆಚ್ಚತಕ್ಕಂಥ ಯೋಜನೆಗಳನ್ನು ನೀಡಿ ಅಚ್ಚಳಿಯದೆ ತನ್ನ ಹೆಸರನ್ನು ಉಳಿಸಿಕೊಂಡಂಥ ಧೀಮಂತ ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ BS ಯಡಿಯೂರಪ್ಪನವರು ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ನೀಡುವುದರ ಮೂಲಕ ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಕೊಂಡೊಯ್ದು ಅದು ಮಹಿಳೆಯರ ಧ್ವನಿಯಾಗಿ, ಕೂಲಿ ಕಾರ್ಮಿಕರ ಧ್ವನಿಯಾಗಿ, ದೀನ ದಲಿತರ ಧ್ವನಿಯಾಗಿ, ನಮ್ಮ ರೈತರ ಧ್ವನಿಯಾಗಿ, ಒಟ್ಟು ಇಡೀ ಜನರ ಏನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸತಕ್ಕಂಥ ಒಂದು ಹೋರಾಟದ ಕಿಚ್ಚಿನ ಮೂಲಕ ಯಾವುದೇ ರೀತಿಯಾದ ಸಂದರ್ಭದಲ್ಲಿ ತಾನು ವಿರೋಧ ಪಕ್ಷದಲ್ಲಿದ್ದಾಗಂಥ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು 1985ರಲ್ಲಿ ಬಗರ್ ಹುಕುಂ ಚಳವಳಿಯ ದೊಡ್ಡ ಪ್ರತಿಭಟನೆ ನಡೆದಿದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆಯ ಆ ಬಾವಿಗಿಳಿದು 1.5 ಕಾಲದಲ್ಲಿ ನಿಂತು ಬೆಳಗಿನಿಂದ ಸಂಜೆಯವರೆಗೆ ಆ ಬಗರ್ ಹುಕುಂ ಹೋರಾಟಕ್ಕೆ ಸರ್ಕಾರ ಮಣಿಬೇಕು ಎಂಬ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಿ ಸರ್ಕಾರದ ಕಣ್ಣನ್ನು ತೆರೆಸಿದಂಥ ಆಗಿನ ಕಾಲದಲ್ಲಿ ಆ BS ಯಡಿಯೂರಪ್ಪದವರು ಮಾಡಿದಂಥ ಕಾರ್ಯಕ್ರಮ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗಿತು ಎಂದು ಇವತ್ತಿಗೂ ಕೂಡ ಪ್ರಚಲಿತಕ್ಕಂಥ ಸಂದರ್ಭ. ಇಬ್ಬರು MLA ಆವಾಗ ನಮ್ಮ ಬೆಳ್ತಂಗಡಿ ತಾಲೂಕಿನ ವಸಂತ ಬಂಗೇರವರು ಮತ್ತು BS ಯಡಿಯೂರಪ್ಪ ಅವರು, ನಂತರ ವಸಂತ ಬಂಗೇರವರು ಕೂಡ ಭಾಜಪವನ್ನು ಬಿಟ್ಟು ಹೋದರು. ಏಕಾಂಗಿಯಾಗಿ ಅವರು ಪಕ್ಷವನ್ನು ಕಟ್ಟಿ ತನ್ನೆಲ್ಲ ಹಿರಿಯ ಅನಂತಕುಮಾರ್ ಅವರು, ನಮ್ಮ ಈಶ್ವರಪ್ಪನವರು ಎಲ್ಲ ನಾಯಕರನ್ನು ಒಟ್ಟುಗೂಡಿಸಿ ಆ ಪಾರ್ಟಿಯನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ಧುರೀಣ, ಒಬ್ಬ ಶ್ರೇಷ್ಠ ನಾಯಕನಾಗಿ ಅಜಾತಶತ್ರು ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡು ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಯ ಜನರಲ್ಲ, ಎಲ್ಲ ಪಾರ್ಟಿ ಜನರು ಕೂಡ ಕೊಂಡಾಡತಕ್ಕಂಥ ಒಬ್ಬ ರಾಜಕಾರಣಿ ಇದ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳ ಸಾಲಲ್ಲಿ ಬಂದು ನಿಲ್ಲತಕ್ಕಂಥ ವ್ಯಕ್ತಿ ಇದ್ರೆ ಅದು ನಮ್ಮ BS ಯಡಿಯೂರಪ್ಪ ಸರ್ ಅವರು. ಇವತ್ತು ಯಡಿಯೂರಪ್ಪನವರು ಕೊಟ್ಟಂಥ ಯೋಜನೆಗಳು, ಇವತ್ತು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ನೋಡಿ ಎಷ್ಟು ಜನ ಇವತ್ತು ಆ ಒಂದು ಯೋಜನೆಗಳನ್ನು ಪಡೆದು ಇವತ್ತು ಅದರ ಫಲಾನುಭವಿಗಳಾಗಿ ಎಷ್ಟು ಖುಷಿಯಲ್ಲಿ ಅವರು ಅದನ್ನು ಅನುಭವಿಸಿದ್ದಾರೆ. ರೈತರು, ಕೂಲಿ ಕಾರ್ಮಿಕರು, ಮೀನುಗಾರರು, ನಮ್ಮ ಹಿಂದುಳಿದ ವರ್ಗದ ಜನರು ಎಲ್ಲರೂ ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ರೆ ನಮ್ಮ ಭಾಜಪದ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು. ಅಂತ ಒಬ್ಬ ವ್ಯಕ್ತಿಯ 50 ವರ್ಷಗಳ ರಾಜಕೀಯ ಜೀವನದ ಆ ಎಲ್ಲ ಏನು ಅವರು ಮಾಡಿದಂಥ ಯೋಜನೆಗಳಿದೆ, ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಂಥ ಒಬ್ಬ ರಾಜಕಾರಣ ಇದ್ದರೆ BS ಯಡಿಯೂರಪ್ಪನವರು. ಯಾಕಂತ ಹೇಳಿದ್ರೆ ಆ ರೀತಿ ಒಂದು ಮಾತನ್ನು ಕೊಟ್ಟರೆ, ಯಡಿಯೂರಪ್ಪನವರು ಮಾತನ್ನು ಕೊಟ್ಟರೆ ಮುಗೀತು. ಖಂಡಿತವಾಗಿ ಆ ಮಾತನ್ನು ಉಳಿಸಿಕೊಳ್ಳತಕ್ಕಂಥ ವ್ಯಕ್ತಿ ಇವತ್ತು BS ಯಡಿಯೂರಪ್ಪನವರು. ಆದ್ದರಿಂದ ನನಗೂ ಕೂಡ ಇವತ್ತು ಒಂದು ಅವಕಾಶ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಯಾರೂ ಕೂಡ ಮಾಡಿರಲಿಲ್ಲ, ಅಲೆಮಾರಿ ಜನಾಂಗದ ಕಡೆ ಗಮನವೇ ಕೊಡಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಅತ್ತ ಗುಡಿಸಲೂ ಅಲ್ಲ, ಇತ್ತ ಡೇರೆನೂ ಅಲ್ಲ, ಒಂದು ರೀತಿಯಾದ ವಾಸಸ್ಥಾನವನ್ನು ಮಾಡಿಕೊಂಡು ಬಹಳ ಶೋಚನೀಯ ರೀತಿಯಲ್ಲಿ ವಾಸಸ್ಥಾನವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಅಲೆಮಾರಿ ಜನಗಳಿಗೆ ಒಂದು ಕೂಡ ಕಾಯಕಲ್ಪವನ್ನು ನೀಡಿದವರು BS ಯಡಿಯೂರಪ್ಪರು. ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಈ ಮೂಲಕ ಅದೆಷ್ಟೋ ಇವತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ
ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ತಂದುಕೊಟ್ಟವರು BS ಯಡಿಯೂರಪ್ಪನವರು. ಇವತ್ತು ರೈತರಿಗೆ ಸಾಲ ವಿಪರೀತವಾಗಿ ರೈತರ ಆತ್ಮಹತ್ಯೆ ಆಗದ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಹೇಳಿದರು, ನಾನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ. ಅದೇ ಥರ ರೈತರ ಸಾಲ ಮನ್ನಾ ಮಾಡಿದರು. 0% ಇಂಟ್ರೆಸ್ಟ್ ಅಲ್ಲಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಈ ರೀತಿಯಾಗಿ ಬಹಳಷ್ಟು ರೈತಾಪಿ ವರ್ಗದ ಜನಗಳಿಗೆ ಅದಕ್ಕೆ ಬೇಕಾಗಿ ಅವರನ್ನು ರೈತ ನಾಯಕರು ಕೂಡ ಅಂತ ಕರೀತಾರೆ. ನಮ್ಮ ಮೀನುಗಾರರ ಸಮಸ್ಯೆಗಳು ಎಂತೆಂಥ ಸಮಸ್ಯೆಗಳಿಗಿತ್ತು, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಟ್ಟತಕ್ಕಂಥವರು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಅವತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಬೆಳ್ತಂಗಡಿಗೆ ಬಂದ ಸಂದರ್ಭದಲ್ಲಿ ಆ ಮನೆ ಕಳೆಕೊಂಡವರಿಗೆ 5,000 ರೂಪಾಯಿ ತಿಂಗಳ ಬಾಡಿಗೆಯನ್ನು ಕೊಡುವುದು, ಸ್ಥಳದಲ್ಲೇ ಪ್ರತಿಯೊಬ್ಬರಿಗೂ 5 ಲಕ್ಷ ಘೋಷಣೆ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಜನಗಳು ಮರೆಯತಕ್ಕಂಥ ವಿಚಾರವಲ್ಲ. ಅಂಥ ಯೋಜನೆಗಳು, ಅಂಥ ಒಬ್ಬ ದಯಾ ಕರುಣೆ ಇರತಕ್ಕಂಥ ಸಾಮಾಜಿಕ ಕಳಕಳಿ ಉಳ್ಳಂಥ ವ್ಯಕ್ತಿ BS ಯಡಿಯೂರಪ್ಪನವರು. ಆದ್ದರಿಂದ ಈ BS ಯಡಿಯೂರಪ್ಪನವರಂಥ ಒಬ್ಬ ವ್ಯಕ್ತಿಯನ್ನು ನಾನು ಯಾವತ್ತೂ ಹೇಳ್ತೇನೆ, BS ಯಡಿಯೂರಪ್ಪನವರೊಬ್ಬ ವ್ಯಕ್ತಿ ಅಲ್ಲ, ಅವರೊಬ್ಬ ಶಕ್ತಿ ಅಂತ. ಅಂಥ ಒಬ್ಬ ವ್ಯಕ್ತಿಯ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಜಿಲ್ಲೆಯಿಂದ ಬಹಳಷ್ಟು ಜನ ನಾವು ಚಿತ್ರದುರ್ಗಕ್ಕೆ ತೆರಳಿದ್ದೇವೆ. ಪ್ರತಿ ಮಂಡಳದಿಂದಲೂ ಕೂಡ ಈಗಾಗಲೇ ವ್ಯವಸ್ಥೆ ಆಗಿದೆ. ನಮ್ಮ ಮಂಡಳದಿಂದಲೂ ಕೂಡ ನಾವೆಲ್ಲರೂ ಕೂಡ ಈಗಾಗಲೇ ಸಂಪರ್ಕವನ್ನು ಮಾಡಿದ್ದೇವೆ. ಸುಮಾರು 500 ಜನ ನಮ್ಮ ಮಂಡಳದಿಂದ ಹೋಗುವಂಥ ವ್ಯವಸ್ಥೆಯೂ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ನಾಡಿದ್ದು ಚಿತ್ರದುರ್ಗದ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಇವತ್ತು ಕೆಲವು ಕಾಂಗ್ರೆಸ್ ಮುಖಂಡರು ನಾನು ಮೊನ್ನೆ ಮಾತಾಡೋದಲ್ಲಿ ಕೇಳಿದೆ, ಯಡಿಯೂರಪ್ಪನ ಕಾರ್ಯಕ್ರಮದ ಬಹಳ ಯಶಸ್ವಿಯಾಗಿ. ಯಾಕೆ ಅಂತಂದ್ರೆ ವಿರೋಧ ಪಕ್ಷದ ಜನರು ಕೂಡ ಹೊಗಳಿಕೆ ಕಾರಣಕರ್ತರಂತ ನಾಯಕರಿದ್ರೆ ಅದು BS ಯಡಿಯೂರಪ್ಪರು. ಮಂಗಳೂರು ಮಹಾನಗರ ಪಾಲಿಕೆಗೆ ಆಗಿನ ಕಾಲದಲ್ಲಿ 200 ಕೋಟಿ ರೂಪಾಯಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿ, ಧೀಮಂತ ವ್ಯಕ್ತಿ. ಆದ್ದರಿಂದ ಒಬ್ಬ ಕರ್ನಾಟಕ ರಾಜ್ಯದ ಮುಂಚಿನಲ್ಲಿರತಕ್ಕಂಥ ಮುಖ್ಯಮಂತ್ರಿ ಸಾಲಲ್ಲಿ ಬರ್ತಕ್ಕಂಥ ವ್ಯಕ್ತಿ BS ಯಡಿಯೂರಪ್ಪನವರು. ಅವರ ಈ ಅಭಿಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರು ಎಲ್ಲರೂ ಕೂಡ ನಾವು ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀವಿ. ನಾವು ಈಗಾಗಲೇ ಪಕ್ಷದ ವ್ಯವಸ್ಥೆಯಲ್ಲಿ ಕೂಡ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ನಾಡಿದ 9ನೇ ತಾರೀಕಿನಂದು ನಡೆಯತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಅಂತೇಳಿ ಅವರು ಆ ಶಿಕಾರಿಪುರದಿಂದ ಬೆಂಗಳೂರಿನವರೆಗೆ ಅಂತ ಒಬ್ಬ ವ್ಯಕ್ತಿ ಸೈಕಲ್ ಅನ್ನ ಆ ಸಂದರ್ಭದಲ್ಲಿ ಕಾಲದಲ್ಲಿ ನಾವು ಉಳಿಸಬಹುದು. ಯಾವ ರೀತಿ ಇತ್ತು, ಈಗೆಲ್ಲ ಸೌಕರ್ಯಗಳಿದೆ. ಆ ಸೈಕಲ್ ಮೂಲಕ ಕೂಡ ಶಿಕಾರಿಪುರದಿಂದ ಬೆಂಗಳೂರಿಗೆ ಜಾಥಾವನ್ನು ಮಾಡಿ ಬೇರೆ ಬೇರೆ ರೀತಿಯಾದ ಜನಪರ ಹೋರಾಟಗಳನ್ನು ಮಾಡಿ ಜನಪರ ಯೋಜನೆಗಳನ್ನು ನೀಡಿ ಜನಮಾನಸದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಮ್ಮ BS ಯಡಿಯೂರಪ್ಪನವರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಂದು ಬಾರಿ ನಾನು 2-3 ಬಾರಿ ಇದನ್ನು ಉಲ್ಲೇಖ ಮಾಡಿದೆ. ಒಂದು ಬಾರಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರವಾಸ ಹೋದ ಸಂದರ್ಭದಲ್ಲಿ ಅವರ ಗನ್ಮನ್ ಹೇಳಿದಂತೆ, ನೋಡಿ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತೇಳಿ. ಆವಾಗ ಆ ಮಹಿಳೆ ಬಹಳ ಆಲೋಚನೆ ಮಾಡಿ ಹೇಳಿದಂತೆ, ಅದು ಯಡಿಯೂರಪ್ಪರು ಅಂತ. ಅಂದ್ರೆ ಅಲ್ಲಿಯವರೆಗೆ ಮನಸ್ಸಿನಲ್ಲಿ ಅಚ್ಚುಕೊಂಡಿದೆ ಯಡಿಯೂರಪ್ಪರವರ ಹೆಸರು. ಆದಾಗ ನಂತರ ಗೊತ್ತಾಯ್ತು ಅದು ಸಿದ್ದರಾಮಯ್ಯ ಬಂದದ್ದು ಅಂತ. ಈ ರೀತಿಯಾಗಿ ಜನಮಾನಸದಲ್ಲಿ ಅಚ್ಚಳಿದು ಉಳಿತಕ್ಕಂಥ ಒಂದು ಹೆಸರಿದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು. ಅವರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ, ಈಗಾಗಲೇ ಎಲ್ಲ ಸಿದ್ಧತೆಗಳು ಬಹಳ ಭರದಿಂದ ಸಾಗ್ತಾ ಇದೆ. ನಾಳೆ ಸಂಜೆ 5 ಗಂಟೆಗೆ ಯಡಿಯೂರಪ್ಪನವರ ಚಿತ್ರದುರ್ಗದ ಪುರಪ್ರವೇಶವಿದೆ. ಆ ನಂತರ ನಾಡಿದ್ದು ನಮ್ಮ ರಾಷ್ಟ್ರದ ಅಗ್ರಗಣ್ಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಅಮಿತ್ ಶಾ ಜಿಯವರು ಬಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಮಠಾಧೀಶರು, ಎಲ್ಲ ಪ್ರಮುಖರು ಎಲ್ಲರೂ ಸೇರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಆಗುವಂಥ ಒಂದು ಅವಕಾಶವನ್ನು ನಾವೆಲ್ಲರೂ ಕೂಡ ನೋಡುವರಿದ್ದೇವೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ, ಮಾಧ್ಯಮದ ಮಿತ್ರ ತಮ್ಮೆಲ್ಲರೂ ಕೂಡ ಸಹಕಾರ ಇರಲಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇವೆ. ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಅಲ್ರು, ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಹುಲಿದೊಟ್ಟು, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಂಥ ಧನಲಕ್ಷ್ಮಿ ಗಟ್ಟೆ, ಹಾಗೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ದಯಾನಂದ ಕೋಟು, ಹಾಗೆ ಮಾಧ್ಯಮ ಮಿತ್ರರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀ.